ಬ್ರೇಕ್ ನಂತರ ಲೆಫ್ಟ್ ರೈಟ್ ಅಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ. ಮೂಡ ಹಗರಣದ ವಿಷಯದಲ್ಲಿ ಇವತ್ತು ನಡೆದಿರುವ ಅಷ್ಟು ಬೆಳವಣಿಗೆಗಳನ್ನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀರಿ. ಸಚಿವ ಸಂಪುಟ ಒಂದು ನಿರ್ಣಯವನ್ನು ಅಂಗೀಕರಿಸಿ ರಾಜ್ಯಪಾಲರಿಗೆ ಕಳಿಸಿದೆ. ಮುಖ್ಯಮಂತ್ರಿಗಳಿಗೆ ಕೊಟ್ಟಿರುವ ನೋಟಿಸನ್ನು ವಾಪಸ್ ತಗೊಳ್ಳಿ ಅಂತ. ರಮೇಶ್ ಬಾಬು ಅವರೇ, ಸಚಿವ ಸಂಪುಟದ ಅಭಿಪ್ರಾಯ ಕೇಳಿರಲಿಲ್ಲ ರಾಜ್ಯಪಾಲರು, ಮುಖ್ಯಮಂತ್ರಿಗಳಿಗೆ ಅಡ್ರೆಸ್ ಮಾಡಿ ಬರೆದಂಥ ಕಾರಣ ಕೇಳಿ ನೋಟಿಸ್ ಆಗಿತ್ತದು, ಶೋಕಾಸ್ ನೋಟಿಸ್ ಆಗಿತ್ತದು. ಸಚಿವ ಸಂಪುಟ ಯಾಕೆ ಬಂತು ಅಂತ ಪ್ರಶ್ನೆ ಉಂಟು. ಮೊದಲನೇದಾಗಿ ಇವತ್ತು ಹೊಸ CS ಜವಾಬ್ದಾರಿ ತೊಗೊಂಡಿದ್ದಾರೆ ಶಾಲಿನಿ ರಜನೀಶ್ ಅವರು. ಮತ್ತು ಅವ್ರ ಮೊದಲನೇ ಮೀಟಿಂಗ್ ಇವತ್ತಿಂದಲೇ ಅವ್ರ ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್. ನಿಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ಅಭಿನಂದನೆ ಹೇಳ್ತೀನಿ. ಎರಡನೇದು, ಸುಮಾರು 22 ನಿಮಿಷ ತಾವು ಬಸವರಾಜ್ ಅವ್ರಿಗೆ ಮಾತಾಡ್ತಿದ್ದೀರ. ಅಫ್ಕೋರ್ಸ್ ಬಸವರಾಜ ಬಾರ್ ಕೌನ್ಸಿಲ್ ಸದಸ್ಯರಿದ್ದಾರೆ, ನನ್ನ ಆತ್ಮೀಯ ಸ್ನೇಹಿತರಿದ್ದಾರೆ, BJP ಪರವಾದಂಥವ್ರು ಇದ್ದಾರೆ, ಸಿದ್ದರಾಮಯ್ಯ ಅವ್ರಿಗೆ ವಿರುದ್ಧವಾದಂಥವ್ರು ಇದ್ದಾರೆ. ಅವರೇನೇನು ಇಂಡೈರೆಕ್ಟಾಗಿ ಹೇಳಬೇಕು ಅಷ್ಟೂ ಹೇಳಿದ್ರು. ಅವ್ರಿಗೂ ಅಭಿನಂದನೆ ಹೇಳ್ತೀನಿ. ಯಾಕೆಂದರೆ ಪಾಯಿಂಟ್ ಬಿಟ್ಟು ಎಲ್ಲ ಕಡೆ ತಗೊಂಡವ್ರು. ಪ್ರಶಾಂತ್ ನಾಥ್ ಅವರು ಒಂದು 2 ಪಾಯಿಂಟ್ ಎತ್ಕೊಂಡ್ಬಂದರು. ಸುಪ್ರೀಂ ಕೋರ್ಟ್ ಸಂತೋಷ್ ಹೆಗ್ಡೆ ಅವ್ರ ಜಡ್ಜ್ಮೆಂಟ್ ಬಗ್ಗೆ ಮಾತಾಡೋರು, ಆಂತೋಳೆ ಅವರ ಕೇಸ್ ಬಗ್ಗೆ ಮಾತಾಡೋರು. ಪಾಪ ಬಸವರಾಜ್ ಅವ್ರಿಗೆ ಯಾಕೆ ಕರ್ನಾಟಕದ ಪ್ರಕರಣ ಉಲ್ಲೇಖ ಮಾಡಲಿಲ್ಲ ಅಂತೇಳಿ ನನಗೆ ಇದುವರೆಗೂ ಅರ್ಥ ಆಗಲಿಲ್ಲ. ಯಾಕೆಂದ್ರೆ ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಅದಕ್ಕೆ ನನಗೇನಂದರೆ, ನೀವು 22 ನಿಮಿಷ ಅವ್ರಿಗೆ ಟೈಮ್ ಕೊಟ್ಟಿದ್ದೀರಾ, ಕನಿಷ್ಠ 10 ನಿಮಿಷ ನಮಗೆ ಕೊಡಿ ಅಂತ ಅಷ್ಟೇ, ಏನಿಲ್ಲ. ಖಂಡಿತ ನೋಡಿ, ಮೊದಲನೇದಾಗಿ ಬೇಸಿಕಲಿ ಈ ಪ್ರಕರಣ ಇರ್ತಕ್ಕಂಥದ್ದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟು ಅಟ್ರಾಕ್ಟ್ ಆಗುತ್ತೋ ಇಲ್ವೋ ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆ. ಎಲ್ಲೂ ಸಹ ಯಡಿಯೂರಪ್ಪನವ್ರ ಕೇಸ್ನ ಇಲ್ಲಿ ಹೋಲಿಕೆ ಮಾಡಬೇಕು. ನೀವು ಆಗಲೇ ಒಂದು ಮಾತಾಡಿದ್ರಿ, ಯಾಕೆ JDSನವ್ರು ಬಂದಿಲ್ಲ ಅಂತೇಳಿ. ಅವ್ರು ನಿನ್ನೆನೂ ಬಂದಿಲ್ಲ, ಇವತ್ತು ಬಂದಿಲ್ಲ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಯಡಿಯೂರಪ್ಪನವರ ಪ್ರಕರಣದಲ್ಲಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಏನು ತೀರ್ಪು ಬಂದಿದೆ ಹೇಳ್ತೀನಿ ನಿಮ್ಗೆ. ಒಂದೇ ನಿಮಿಷ ಹೇಳ್ಬಿಡ್ತೀನಿ. ಜಸ್ಟಿಸ್ ಸುಬ್ರೋ ಕಮಲ್ ಮುಖರ್ಜಿ ಅವರು ಮತ್ತು ಡಬಲ್ ಬೆಂಚು ಅವರು ಆ್ಯಕ್ಟಿಂಗ್ CJ ಆಗಿದ್ದು ಜಜ್ಮೆಂಟ್ ಕೊಟ್ಟರು. ಬಸವರಾಜವ್ರಿಗೆ ಭಾಳ ಚೆನ್ನಾಗಿ ಗೊತ್ತಿದೆ ಈ ಜಜ್ಮೆಂಟ್ ಇಂಟರ್ಪ್ರಿಟೇಷನ್ ಏನಿದೆ, ಆವತ್ತೇನೇನು ಇಂಟರ್ಪ್ರಿಟೇಷನ್ ಆಯಿತು ಇವತ್ತು ಸಹ ಇಟ್ ಈಸ್ ಅಪ್ಲಿಕಬಲ್. ಆವತ್ತು ಯಡಿಯೂರಪ್ಪ ಪ್ರಕರಣದಲ್ಲಿ ಏನು ಬಾಲರಾಜ್ ಮತ್ತು ಸಿರಾಜುದ್ದೀನ ಉಪಯೋಗಿಸ್ಕೊಂಡು JDSನವರು ಕೇಸನ್ನು ದಾಖಲು ಮಾಡಿಸಿದ್ರು, ಪ್ರಾಸಿಕ್ಯೂಷನ್ ಪರ್ಮಿಷನ್ ತಗೊಂಡ್ರು, ಅದನ್ನು ಈ ರಿಟ್ ಪಿಟಿಷನಲ್ಲಿ ಸ್ಕ್ವಾಶ್ ಮಾಡಿದೆ ಕರ್ನಾಟಕ ಹೈಕೋರ್ಟು. ಅದನ್ನು ಪಾಪ ಬಸವರಾಜ್ ಅವರು ಏನಕ್ಕೆ ಪ್ರಜ್ಞಾಪೂರ್ವಕವಾಗಿ ಇದನ್ನು ಕೈ ಬಿಟ್ರು ಅಂತ ನನಗೆ ಅರ್ಥ ಆಗಿಲ್ಲ ಇದುವರೆಗೂ. ಇರಲಿ, ಅವರ ಒಬ್ಬ ಅಡ್ವೊಕೇಟ್ ಆಗಿ ಅವ್ರು ಹೇಳ್ಬೇಕಂತ ಹೇಳಿದ್ದಾರೆ. ಪ್ರಶಾಂತ್ ನಾಥ್ ಅವರು ವಕೀಲರನ್ನ ಹೊಂದುವ ಒಂದು ಲಾಭ ಏನಂದ್ರೆ ನಮಗೆ ಜಾಸ್ತಿ ಬೆಳೆಯುತ್ತೆ. ಎಲ್ಲ ಪ್ರಶಾಂತ್ ನಾಥ್ ಅವರು 2 ಪ್ರಕರಣ ಸುಪ್ರೀಂ ಕೋರ್ಟ್ ಉಲ್ಲೇಖ ಮಾಡಿದ್ರು. ಇದು ಕರ್ನಾಟಕದೇ ಪ್ರಕರಣ. ಯಡಿಯೂರಪ್ಪವ್ರಿಗೆ ಪರ್ಮಿಷನ್ ಹೆಂಗೆ ಕೊಟ್ಟರು, ಅವತ್ತಿನ ಗವರ್ನರು, ಏನೇನು ಘಟನೆ ಆಯಿತು, ಆವತ್ತು ಕ್ಯಾಬಿನೆಟಲ್ಲಿ ಏನು ತೀರ್ಮಾನ ಆಯಿತು, ಆ ತೀರ್ಮಾನವನ್ನು ಹೆಂಗೆ ಕಮ್ಯುನಿಕೇಟ್ ಮಾಡಿದ್ರು, ಮತ್ತೆ ಅದ್ರ ಮೇಲೆ ಅವ್ರು ಏನು ಒಪಿನಿಯನ್ ತಗೊಂಡ್ರು, ಅಷ್ಟು ಸಹ ಜಜ್ಮೆಂಟಲ್ಲಿ ಇಂಟರ್ಪ್ರಿಟ್ ಮಾಡಿದ್ದಾರೆ. ಸೊ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಗವರ್ನರು ಒಂದು ಪರ್ಮಿಷನ್ ಕೊಡಬೇಕಾದ್ರೆ ಇಲ್ಲಿ ಇಟ್ ಈಸ್ ಎ ಡಿಫ್ರೆಂಟ್ ಕೇಸ್. ಅವತ್ತು ಕರಪ್ಷನ್ ಚಾರ್ಜ್ ಇತ್ತು ಯಡಿಯೂರಪ್ಪರ ಮೇಲೆ. ಈ ಒಂದು ಗವರ್ನರ್ ಕೊಟ್ಟಂಥ ಪರ್ಮಿಷನ್ ರಾಂಗ್ ಅಂತ ಅಬ್ಸರ್ವೇಷನ್ ಕರ್ನಾಟಕ ಹೈಕೋರ್ಟ್ದು ಚೀಫ್ ಜಸ್ಟಿಸ್ದು. ಇವತ್ತಿಲ್ಲಿ ಕರಪ್ಷನ್ ಚಾರ್ಜಸ್ ಇಲ್ಲ, ಡಿಲಿಕ್ಷನ್ ಆಫ್ ಡ್ಯೂಟಿ. ನೀವು ಇಡೀ ಮೂಡಾ ಪ್ರಕರಣ ತಗೊಂಡಾಗ ಮೂಡಾ ಪ್ರಕರಣದಲ್ಲಿ ಜಮೀನು ಹೋಗಿದೆ, ಅವ್ರದ್ದು ಪರಿಹಾರ ಕೊಡಬೇಕಾದ್ರೆ ಡಿಲಿಕ್ಷನ್ ಆಫ್ ಡ್ಯೂಟಿ ಮುಖ್ಯಮಂತ್ರಿಗಳು ಅಧಿಕಾರ ಉಪಯೋಗ ಮಾಡಿಕೊಂಡ್ರು. ಎರಡನೇದು, ಇಲ್ಲಿ ಎಲ್ಲೂ ಲಂಚದ ಪ್ರಶ್ನೆ ಬಂದಿಲ್ಲ. ನೋ, ಇಟ್ ಈಸ್ ಕ್ವಶನ್ ಆಫ್ ಲೀಗಲ್ ಕ್ವಶನ್ ನಾನು ಹೇಳ್ತಿರ್ತಕ್ಕಂಥದ್ದು. ರಾಜ್ಯಪಾಲರು ಕಳಿಸಿರುವಂಥ ಪತ್ರವನ್ನು ನೋಡಿದೆ. ಆ ಪತ್ರದಲ್ಲಿ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಸೆಕ್ಷನ್ಗಳು ಅಟ್ರಾಕ್ಟ್ ಆಗುವಂಥ ಆರೋಪಗಳು ಈ ಪ್ರಕರಣದಲ್ಲಿ ಇದಾವೆ ಅಂತ ಬರೀತಾರೆ ಅವರು. ಖಂಡಿತ. ನಾನು ನಿನ್ನೆನೂ ತಮ್ಮಲ್ಲಿ ಕೋಟ್ ಮಾಡಿದ್ದೇನೆ, ಹಿಂದೇನೂ ಕೋಟ್ ಮಾಡಿದ್ದೇನೆ. ಏನು JDS ಮುಖಂಡರುಗಳು ಡಿಸೆಂಬರ್ನಲ್ಲೇ ಗವರ್ನರ್ನ ಭೇಟಿ ಮಾಡಿ ಈ ಥರದೊಂದು ಪಿಟಿಷನ್ನು, ನನಗಿರ್ತಕ್ಕಂಥ ಮಾಹಿತಿ ಸರಿಯಾದರೆ ಕರ್ನಾಟಕದ ಒಬ್ಬ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಜಾಸ್ ಡ್ರಾಫ್ಟೆಡ್ ದ ಪಿಟಿಷನ್ ಎಗೇನ್ಸ್ಟ್ ದ ಸಿದ್ದರಾಮಯ್ಯ, ಅದನ್ನು ತಗೊಂಡೋಗಿ ಗವರ್ನರ್ಗೆ ಕೊಟ್ಟರು. ಗವರ್ನರ್ ಅವರು ಇದ್ರ ಮೇಲೆ ನಾನು ಲೀಗಲ್ ಒಪಿನಿಯನ್ ತಗೊಂತೀನಿ ಅಂತ ವಾಪಸ್ ಕಳಿಸಿದ್ರು. ನನ್ನ ಹತ್ರ ಕಾಪಿ ಇದೆ ಅದು. ಇವತ್ತು ಅದೇ ಪಿಟಿಷನ್ನು ಅಬ್ರಾಹಿಂ ಹೆಸರಲ್ಲಿ ಹೋಗಿದೆ. ಇರಲಿ, ಆಗಲೇ ಒಂದು ಪಾಯಿಂಟ್ ತಾವು ಟಚ್ ಮಾಡೋದು, PCR ಫೈಲ್ ಆಗಿದೆಯಾ ಅಂತೇಳಿ. PCR ಫೈಲ್ ಆಗಿ ಪರ್ಮಿಷನ್ ಇಲ್ಲ ಅಂತೇಳಿ PCR ಕೇಸಲ್ಲಿ ಕೋರ್ಟ್ ಏನಾದ್ರು ರೆಫರ್ ಮಾಡಿದ್ರೆ ದೆನ್ ದ ಪಿಟಿಷನ್ ಹ್ಯಾಸ್ ಟು ಅಪ್ರೋಚ್ ದ ಗವರ್ನರ್. ಇಲ್ಲಿ ಗವರ್ನರು ನೇರವಾಗಿ ಪಿಟಿಷನರು ನೇರವಾಗಿ ಗವರ್ನರ್ ಹತ್ರ ಹೋಗಿದ್ದಾರೆ. ಇಲ್ಲಿ ಅದು ಟೆಕ್ನಿಕಲ್ ಪಾಯಿಂಟು. ಒಂದು ನಾನು ಅಪ್ರಿಷಿಯೇಟ್ ಮಾಡ್ತೀನಿ, ಬಸವರಾಜ್ ಅವರು ಕ್ಲಾರಿಫೈ ಮಾಡೋರು, ಇದೇನೇ ಆದರೂ ಸಹ ಇದು ಸುಪ್ರೀಂ ಕೋರ್ಟ್ವರೆಗೂ ಹೋಗುತ್ತೆ ಮ್ಯಾಟ್ರ್ ಅಂತೇಳಿ. ಅಷ್ಟರ ಮಟ್ಟಿಗೆ ಲೀಗಲಿ ಇಶ್ಯೂಸ್ ಹ್ಯಾಸ್ ಟು ಬಿ ಸೆಟಲ್ಡ್. ಹೌದು. ಬಟ್ ಇಲ್ಲಿರ್ತಕ್ಕಂಥ ವಿಚಾರ ಕರಪ್ಷನ್ ಆ್ಯಕ್ಟಲ್ಲಿ ಕೇಸ್ ಅಟ್ರಾಕ್ಟ್ ಆಗುತ್ತೋ ಇಲ್ವೋ, ಇಲ್ಲಿ ಬಂದಿರ್ತಕ್ಕಂಥದ್ದು ಅವ್ರು ಪರ್ಯಾಯ ತಗೊಂಡಿದ್ದಾರೆ. ಈಗ ಅವರು ಆಗಲೇ ಮಾತಾಡ್ತಾ ಬಸವರಾಜ್ ಒಂದು ಮಾತಾಡಿದ್ರು, ಇದನ್ನು ಅನೈತಿಕವಾಗಿ ತೊಗೊಂಡ್ಬಿಟ್ಟಿದ್ದಾರೆ. ಅಫ್ಕೋರ್ಸ್ ಅನೈತಿಕ ಅಂತಲ್ಲಿ ಈಗ ಅಸ್ಯೂಮ್ ಮಾಡಿ ಆರ್ಗ್ಯುಮೆಂಟ್ ಸೇಕು. 280 ಸೈಟು, ಇದು ಬಸವರಾಜ್ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಜಸ್ಟಿಸ್ KL ಮಂಜುನಾಥ್ ಅವರು G ಕ್ಯಾಟಗರಿನಲ್ಲಿ ಒಬ್ಬ ಫಾರ್ಮರ್ CM, ಅಡುಗೆ ಮನೆಯವ್ರಿಗೆ, ಕಸ ಗುಡಿಸೋರಿಗೆ, ಬೆಡ್ರೂಮಲ್ಲಿ ಸಂಪರ್ಕ ಇದ್ದವ್ರಿಗೆಲ್ಲ 280 ಸೈಟ್ ಕೊಟ್ಟರಲ್ಲ G ಕ್ಯಾಟಗರಿ, ಅದನ್ನು ಸ್ಕ್ವಾಶ್ ಮಾಡೋದಲ್ವಾ? ಅದು ಇಲ್ಲೀಗಲ್ ಅಲ್ವಾ? ಅದಕ್ಕೆ ಯಾಕೆ ಪರ್ಮಿಷನ್ ಕೊಟ್ಟಿಲ್ಲ ಗವರ್ನರು? ಸುಮೋಟ ಮಾಡ್ಬೋದಲ್ಲ ಗವರ್ನರ್ ಪವರ್ಸ್ ಇದ್ದರೆ.
ಪ್ರಶ್ನೆ ಇರ್ತಕ್ಕಂಥದ್ದು ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಿ ಸಿದ್ದರಾಮಯ್ಯನಲ್ಲಿ ಮಾಡ್ಬೇಕಂತೇಳಿ ಇದನ್ನು 2004 ಆಗಿರ್ತಕ್ಕಂಥ ಟ್ರಾನ್ಸಾಕ್ಷನ್ ಹೇಳ್ಕೊಂಬಂದಿದ್ದಾರೆ. ಅಫ್ಕೋರ್ಸ್ ಯಡಿಯೂರಪ್ಪನವ್ರ ಮೇಲೆ ಆಗಿರ್ತಕ್ಕಂಥ ಪ್ರಕರಣದಲ್ಲಿ ಸತ್ತೋಗ್ರದಲ್ಲಿ ಡಿನೋಟಿಫೈ ಆಗಿರ್ತಕ್ಕಂಥದ್ದು ಅವ್ರ ಮೇಲೂ ಆರೋಪಗಳಿದ್ದಾವೆ. ಅವರೇನು ಇಲ್ಲಿ ನಾಗರಾಜ್ ಶೆಟ್ಟಿ ಸಮಥಿಂಗ್ ನಮ್ಮ ಮಾಲೂರು XMLA ಕೃಷ್ಣಯ್ಯ ಶೆಟ್ಟಿ ಅವರು ಸಂಬಂಧಪಟ್ಟಂತೆ ರಾಚನಹಳ್ಳಿ ಪ್ರಕರಣದಲ್ಲಿ ಸತ್ತೋದ ಹೆಸರಲ್ಲಿ ಡಿನೋಟಿಫಿಕೇಶನ್ ಮಾಡಿರ್ತಕ್ಕಂಥ ಆರೋಪ ಅವ್ರ ಮೇಲೂ ಇದೆ. ಅದೆಲ್ಲ ಪ್ರಶ್ನೆ ಇರ್ತಕ್ಕಂಥದ್ದು ಸಾರ್ವಜನಿಕ ಸ್ಥಳದಲ್ಲಿ ಕೆಲಸ ಮಾಡೋಂಥವ್ರ ಮೇಲೆ ಆರೋಪ ಬಂದಂಥ ಸಂದರ್ಭದಲ್ಲಿ ಗವರ್ನರು ಪ್ರಿಜುಡಿಸ್ ಇಲ್ದಲ್ಲಿ ಯಾಕೆ ಮಾಡಬೇಕಾಗುತ್ತೆ? ಅದು ಯಡಿಯೂರಪ್ಪ ಅವ್ರ ಪ್ರಕರಣ ಇರ್ಬೋದು, ಸಿದ್ದರಾಮಯ್ಯ ಪ್ರಕರಣ ಇರ್ಬೋದು, ನಾಳೆ ಇನ್ನೊಬ್ಬರ ಪ್ರಕರಣ ಇರ್ಬೋದು. ಅದೇ ಸಂಶಯದೊಂದಿಗೆ ಒಂದು ಮಾತೇನು ಕೇಳಿದ್ವಿ, ಯಡಿಯೂರಪ್ಪನವರ ವಿಷಯದಲ್ಲಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಇತ್ತು, ಕೇಜ್ರಿವಾಲ್ ವಿಷಯದಲ್ಲಿತ್ತು, ಹೇಮಂತ್ ಸೊರೇನ್ ವಿಷಯದಲ್ಲಿತ್ತು, ಇಲ್ಲಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಇಲ್ಲ, ಆದರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಹುದಾ ಅಂತ ಕೇಳಿದ್ರೆ ಕೊಡಬಹುದು ಅಂತ ಅವ್ರು ಹೇಳ್ತಾರೆ. ನೀವೇನಂತೀರಿ? ಕೊಡಬಹುದು. ಯಾವಾಗ ಅನ್ನೋದನ್ನ ಈ ಜಜ್ಮೆಂಟ್ ಉಲ್ಲೇಖ ಮಾಡಿದ್ದಾರೆ ಯಡಿಯೂರಪ್ಪ ಪ್ರಕರಣದಲ್ಲಿ. ನಾನು ಬೇರೆ ಕಡೆ ಹೋಗೋದಿಲ್ಲ. ಅದನ್ನೇ ಇಲ್ಲಿ ಪ್ರಿಜುಡಿಸ್ ಇಟ್ಕೊಂಡು ಗವರ್ನರ್ ಮಾಡಿದ್ರೆ ಅದು ತಪ್ಪಾಗುತ್ತೆ. ಕರ್ನಾಟಕದ್ದೇ ಪ್ರಕರಣ, ಬೇರೆದಕ್ಕೆ ಹೋಗ್ತಾ ಇಲ್ಲ. ನಾನು ಪ್ರಿಜುಡಿಸ್ ಅಳಿಯೋದಕ್ಕೆ ಬರೋದಿಲ್ಲ. ನಾನು ಅದಲ್ಲ, ಇದಲ್ಲ ಅದೇ ಬಂದಿರ್ತಕ್ಕಂಥ ಇಂಟರ್ಪ್ರಿಟೇಷನ್ ಆಗಿರ್ತಕ್ಕಂಥದ್ದು. ನೀವು ಬೇಕು ನಂಗೆ ಟೈಮ್ ಕೊಟ್ಟರೆ ಪ್ಯಾರಾವೈಸ್ ಹೋಗ್ಬಿಡ್ತೇನೆ. ನೋಡಿ, ಇಲ್ಲಿ CV ನಾಗೇಶ್ವರ್ ಅಪೀರ್ ಆಗಿದ್ದಾರೆ ಯಡಿಯೂರಪ್ಪನವ್ರಿಗೆ. ಮತ್ತೆ ದ ಸೀನಿಯರ್ ಕೌನ್ಸಿಲ್ ವಿಜಯಶಂಕರ್ ಅಪೇರ್ಡ್ ಆನ್ ಬಿಹಾಫ್ ಆಫ್ ದ ಗವರ್ನರ್ ಪರವಾಗಿ ಅಫಿಡವಿಟ್ ಆಗ್ತಾರೆ ಈ ಪ್ರಕರಣದಲ್ಲಿ. ಇಲ್ಲಿ ಗವರ್ನರ್ ಇಲ್ಲೇನೋ ಇವತ್ತು ನೋಟಿಸ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರಿಗೆ, ಇದೇ ತರ ನೋಟಿಸ್ ಅನ್ನ ಯಡಿಯೂರಪ್ಪನವರು ಕೊಡ್ತಾರೆ. ಯಡಿಯೂರಪ್ಪನಿಂದ ನೋಟಿಸ್ ಕೊಟ್ಟು ಎಕ್ಸ್ಪ್ಲನೇಷನ್ ಕೇಳ್ತಾರೆ. ದೆನ್ ಆಗ್ಲೇ ನಮ್ಮ ಅಶೋಕ್ ಅವರು ಮಾತಾಡ್ತಾ ಇದ್ರು ಗವರ್ನರ್ ವಿರುದ್ಧ ಅವಶ್ಯಕತೆ ಇರಲಿಲ್ಲ ಇವತ್ತು ಕ್ಯಾಬಿನೆಟ್ ತೀರ್ಮಾನ ಅಂತೇಳಿ. ಇದೇ ಅಶೋಕ್ ರವರು ಯಡಿಯೂರಪ್ಪನವರ ಸರ್ಕಾರದಲ್ಲಿ 2010ರಲ್ಲಿ ಕ್ಯಾಬಿನೆಟ್ ಡಿಸಿಷನ್ ತಗೊಳುತ್ತೆ. ಇವರಿಗೆ ಒಂದು ಡಿಸಿಷನ್ ತಗೊಂಡು ಗವರ್ನರ್ ಅವರು ನಿಮ್ಮ ತೀರ್ಮಾನ ವಾಪಸ್ ತಗೊಳ್ಳಿ ಅಂತೇಳಿ. ಸೇಮ್ ಇನ್ಸಿಡೆಂಟು. ಅವತ್ತಾಗ ಮತ್ತೆ ಅಶೋಕ್ ಅವರು ಹೋಗಿ ಕೂತ್ಕೊಂಡು ಕ್ಯಾಬಿನೆಟ್ ಮೀಟಿಂಗ್ ಮಾಡೋರು ಗವರ್ನರ್ ವಿರುದ್ಧ. ಇವತ್ತು ಸಿದ್ದರಾಮಯ್ಯ ಮಾಡಿದ ತಪ್ಪು ಅಂತ ಹೇಳ್ತಾ ಇದ್ದಾರಲ್ಲ ಅಶೋಕ್ ಅವರು, ಬೀಂಗ್ ಆಪೋಸಿಷನ್ ಲೀಡರ್. ನಿಮ್ಗೆ ಅವತ್ತು ಪರಿಜ್ಞಾನ ಇರಲಿಲ್ವಾ ನಾವು ಮಾಡಿದ ತಪ್ಪು ಅಂತೇಳಿ? ನೀವು ಕಾಂಗ್ರೆಸ್ HR ಭಾರದ್ವಾಜರ ತೀರ್ಮಾನವನ್ನ ಬಹಳ ಮೆಚ್ಚಿಕೊಂಡು ಭಾರದ್ವಾಜ್ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಸರಿಯಾಗಿದೆ ಅಂತ ಹೇಳಿ. ಒಂದು ನಿಮಿಷ, ಭಾರದ್ವಾಜರ ಪ್ರಕರಣದಲ್ಲಿ ನಮ್ಮ ಪಿಟಿಷನ್ ಅಲ್ಲ. ಕಾಂಗ್ರೆಸ್ JDS ಒಟ್ಟಿಗಿತ್ತು. ನನಗೆ ನೆನಪಿದೆ ಚೆನ್ನಾಗಿ. ಇರ್ಲಿಲ್ಲ ಆವತ್ತಿನ ಕಾಲದಲ್ಲಿ ಪಿಟಿಷನ್ ಯಾರದೇ ಆಗಲಿ, ಪಿಟಿಷನ್ ಈಗಲೂ ಇದು ಕಾಂಗ್ರೆಸ್ JDS ಅಲ್ಲ ಪ್ರಶ್ನೆ ಇರೋದು. ಸ್ಯಾಂಕ್ಷನ್ ಕೊಟ್ಟಂತ ಸಂದರ್ಭದಲ್ಲಿ ಸ್ಯಾಂಕ್ಷನ್ ಕೊಟ್ಟ ಕ್ರಮವನ್ನು ನೀವು ಸ್ವಾಗತಿಸಿದ್ರಿ. ಯು ಆರ್ ರೈಟ್. ನಾನು ಹೇಳ್ತಾ ಇರ್ತಕ್ಕಂಥದ್ದು ಗವರ್ನರ್ ಭರದ್ವಾಜ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅವ್ರು ಮಾಡಿದಂಥ ಪರ್ಮಿಷನ್ ಏನಿದೆ ಸಿಮಿಲರ್ ಫ್ಯಾಕ್ಟ್ಸ್ ಮೇಲೆ ತಪ್ಪು ಅಂತ ಕರ್ನಾಟಕ ಹೈಕೋರ್ಟ್ ಜಜ್ಮೆಂಟ್ ಕೊಟ್ಟಿದೆ. ಇಲ್ಲ, ಪೆಂಡಿಂಗ್ ಇದೆ. ಬಾಲರಾಜ್ ಸಿರೋಜುದ್ದೀನ್ ಅಪೀಲ್ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ಗೆ. ಸ್ಟಿಲ್ ಇಟ್ ಇಸ್ ಪೆಂಡಿಂಗ್. ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ನಾನು ಹೇಳ್ತಾ ಇರ್ತಕ್ಕಂಥದ್ದು ಇವತ್ತಿರೋ ಗವರ್ನರ್ ಮಾಡೋರು ಅವತ್ತಿರೋ ಗವರ್ನರ್ ಮಾಡೋರು, ಅವತ್ತು ಕೊಟ್ಟಂಥ ಗವರ್ನರು ಕೊಟ್ಟಂಥ ನೋಟಿಸು ತೆಗೆದಂಥ ತೀರ್ಮಾನ ಮಾಡಿದಂಥ ಕೆಲಸ ತಪ್ಪು ಅಂತೇಳಿ ಕರ್ನಾಟಕ ಹೈಕೋರ್ಟ್ ಜಜ್ಮೆಂಟ್ ಬಂದುಬಿಟ್ಟಿದೆ. ಇದನ್ನು ಯಾಕೆ ಇಂಟರ್ಪ್ರಿಟ್ ಮಾಡ್ತಾ ಇಲ್ಲ? ಇವತ್ತು ಅಶೋಕ್ ರವರು ನೀವೇ ಕ್ಯಾಬಿನೆಟಲ್ಲಿ ನೀವೇ ಡಿಸಿಷನ್ ತಗೊಂಡ್ರಲ್ಲ, ನೀವು ಬಾಯ್ಕಾಟ್ ಮಾಡೋದಲ್ಲ, ಗವರ್ನರ್ ಪತ್ರ ಬರಲ್ಲ, ಅವತ್ತು ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಯಡಿಯೂರಪ್ಪರ ಪರವಾಗಿ ನೀವು ಅವತ್ತು ಯಾಕೆ ಮತ್ತೆ ನೀವು ಸಮರ್ಥನೆ ಮಾಡ್ಕೊಂಡ್ರೆ ಗವರ್ನರ್ ಮಾಡಿರೋ ತಪ್ಪು ಅಂತೇಳಿ ಇವತ್ತು ನೀವು ಸರಿ ಅಂತ ಹೇಳ್ತೀರಾ? ಅವತ್ತು ಗವರ್ನರ್ ಯಡಿಯೂರಪ್ಪನವರ ಹೆಸರಿಗೆ ಮುಖ್ಯಮಂತ್ರಿಗಳು ಅಂತ ಪತ್ರ ಬರೆದಿದ್ರ ಅಥವಾ ಮುಖ್ಯಮಂತ್ರಿಗಳು ಅಂತಲ್ಲ, ಸೇಮ್ ಸಿಮಿಲರ್ ಇವತ್ತೇನಾಗಿರ್ತಕ್ಕಂಥ ಇನ್ಸಿಡೆಂಟ್ಸ್ ಇದೆ ಸಿಮಿಲರ್. ಬಟ್ ಏನು ಒಂದು ವ್ಯತ್ಯಾಸ ಇದೆ ಯಡಿಯೂರಪ್ಪನವ್ರ ಪ್ರಕರಣಕ್ಕೂ ಇಲ್ಲಿ ಏನು ವ್ಯತ್ಯಾಸ ಅಂದರೆ, ಯಡಿಯೂರಪ್ಪನವ್ರದ್ದು ನೇರವಾಗಿ ಭ್ರಷ್ಟಾಚಾರದ ಆರೋಪ ಇತ್ತು, ಮತ್ತೆ ಚೆಕ್ಕಲ್ಲಿ ಪೇಮೆಂಟ್ ತಗೊಂಡಂಥದ್ದು ಅವ್ರ ಸಂಸ್ಥೆಗೆ ಆರೋಪ ಇತ್ತು. ಇಲ್ಲಿ ಆ ಥರದಿಲ್ಲ. ಇಲ್ಲಿ ಜಮೀನು ತಗೊಂಡಿರ್ತಕ್ಕಂಥದ್ದು, ಜಮೀನು ಪರಿಹಾರವಾಗಿ ತಗೊಂಡಿರ್ತಕ್ಕಂಥದ್ದು. ಇವರ ಅಲಿಗೇಷನ್ ಏನಂದರೆ, ಪ್ರತಿ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಅಪೋಸಿಷನ್ ಲೀಡ್ ಇದ್ದರು, ಅಥವಾ ಡೆಪ್ಟಿ CM ಇದ್ದರು, ಅಥವಾ ಬೇರೆ ಅಧಿಕಾರದಲ್ಲಿದ್ದರು, ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅನ್ನೋದಿಲ್ಲ ಅಲಿಗೇಷನ್ನು. ಬಟ್ ಇಲ್ಲಿ ಕರಪ್ಷನ್ ಚಾರ್ಜಸ್ ಇಲ್ಲ. ಆವಾಗ ಯಡಿಯೂರಪ್ಪನವರ ಕ್ಯಾಬಿನೆಟ್ ತೆಗೆದುಕೊಂಡ ನಿರ್ಣಯ ಸರಿ ಅಂತ ಜಜ್ಮೆಂಟ್ ಹೇಳ್ತಾ? ಹೌದು, ಏನು ಸರಿ ಅಂತ? ಎಸ್. ಅದಲ್ಲ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ದು ತಪ್ಪು ಅಂತ. ಇವರು ಗವರ್ನರ್ ಅವರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದ್ದು ತಪ್ಪು ಅಂತ ಜಜ್ಮೆಂಟ್ ಹೇಳ್ತಾ ಇರ್ತಕ್ಕಂಥ ಯಡಿಯೂರಪ್ಪನವ್ರು ಸರಿ ಅಂತ ಹೇಳೋದಲ್ಲ. ಇದು ಸ್ಯಾಂಕ್ಷನ್ ಕೊಟ್ಟಿದ್ದು ತಪ್ಪು. ಇದು ಕರ್ನಾಟಕ ಹೈಕೋರ್ಟ್ ಜಜ್ಮೆಂಟು. ಸಿಮಿಲರ್ ಕೇಸಲ್ಲಿ, ಯಡಿಯೂರಪ್ಪರ ಕೇಸಲ್ಲಿ ಸೇಮ್ ಆವತ್ತು ಏನು ನೀವು ಮಾಡಿ ಇಬ್ಬರನ್ನ ತಗೊಂಡೋಗಿ ಪಿಟಿಷನ್ ಕೊಡಿಸಿದ್ರು, ಅದೇ ಶಕ್ತಿಗಳು ಇವತ್ತು ಸಿದ್ದರಾಮಯ್ಯ ವಿರುದ್ಧ ಪಿಟಿಷನ್ ಕೊಡಿಸಿರ್ತಕ್ಕಂಥದ್ದು. ಅವರವರ ಭಾವಕ್ಕೆ ಅವರವರ ಭಾವಕ್ಕೆ ಭಕ್ತಿಗೆ ಯಾರು ಇಲ್ಲಿ ಒಂದು 2011ರಲ್ಲಿ ಬಿಜೆಪಿ ಪೊಸಿಷನ್ನು ನಿಮ್ಮ ಪೊಸಿಷನ್ ಅಗೇನ್ಸ್ಟ್ ಆಗಿದ್ದು. ಇವತ್ತು ಅವ್ರ ಪೊಸಿಷನ್ ನೀವು ಬಂದಿದ್ದೀರಿ, ನಿಮ್ಮ ಪೊಸಿಷನ್ ಅವರು. ಒಂದು ಪ್ರಶಾಂತ್ ನಾಥ್ ಅವ್ರು ಹೇಳಿದ್ರು ನೀವು ಪೊಲಿಟಿಕಲಿ ಸರಿ ಇದೆ. ನಾನು ಅದೆಲ್ಲ ಹೇಳ್ತಾ ಇರ್ತಕ್ಕಂಥ ಪ್ರಶ್ನೆ.
ಆವತ್ತು ಕಾಂಗ್ರೆಸ್ ಗವರ್ನರ್ ಇದ್ದು ಅಂತ ನೀವೇನು ಆರೋಪ ಮಾಡಿ ಅವತ್ತು ಸ್ಯಾಂಕ್ಷನ್ ಕೊಟ್ಟಿದ್ದೇನಿದೆ ಅದು ಪ್ರಶ್ನೆ ಚರ್ಚೆ ಆಯಿತು, ಅದು ಕೋರ್ಟು ತಪ್ಪು ಅಂತ ಹೇಳ್ಬಿಟ್ಟಿದೆ. ಅಲ್ಲ, ಅದು ಒಂದೇ ಪ್ರಕರಣ. ಬೇರೆ ಬೇರೆ ಪ್ರಕರಣಗಳಲ್ಲಿ ಕೋರ್ಟ್ ಸರಿ ಇದೆ. ಈಗ ಜಸ್ಟಿಸ್ ಸಂತೋಷ್ ಹೆಗ್ಡೆ ಕೊಟ್ಟಿರ್ತಕ್ಕಂಥದ್ದು ನಾನೇನು ಓದಿದೆ, ಇಟ್ ಇಸ್ ಅ ಕಾನ್ಸ್ಟಿಟ್ಯೂಷನ್ ಬೆಂಚ್ ಆಫ್ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಮಾನ. ಕರ್ನಾಟಕದ ಪ್ರಕರಣವನ್ನೇ ಉಲ್ಲೇಖಿಸಿ ಸುಪ್ರೀಂ ಕೋರ್ಟ್ ಕಾನ್ಸ್ಟಿಟ್ಯೂಷನ್ ಬೆಂಚ್ ಹೇಳಿದ್ದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆಲ್ವೇಸ್ ಪ್ರಿವೇಲ್ಸ್ ಆನ್ ದ ಹೈಕೋರ್ಟ್ ಜಜ್ಮೆಂಟ್. ಐ ಅಗ್ರಿ, ನಾನು ಅದನ್ನು ಡಿಸ್ಪ್ಯೂಟ್ ಮಾಡ್ತಿಲ್ಲ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ಹಿಂದೆ ಕರ್ನಾಟಕದಲ್ಲಿ ಇವತ್ತು ಕ್ಯಾಬಿನೆಟ್ಟಲ್ಲಿ ಏನು ಡಿಸಿಷನ್ ಆಯಿತು, ಸಿದ್ದರಾಮಯ್ಯ ಅವ್ರ ಕ್ಯಾಬಿನೆಟ್ ಮೀಟಿಂಗ್ ಏನಕ್ಕೆ ಕೂತ್ಕೊಳ್ಳಿಲ್ಲ, ಆಗಲೇ ಅವರು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಲ್ಲ ಸುಪ್ರೀಂ ಕೋರ್ಟ್ ಬೆಂಚ್ ಯಾಕೆ ಉಲ್ಲೇಖಿಸಿದೆ ಅಂದ್ರೆ ಓನ್ಲಿ ಟು ದ ಎಕ್ಸ್ಟೆಂಟ್ ಆಫ್ ಏಡ್ ಅಂಡ್ ಅಡ್ವೈಸ್ ಆಫ್ ಕ್ಯಾಬಿನೆಟ್ ಇಸ್ ನಾಟ್ ರಿಕ್ವೈರ್ಡ್ ಅನ್ನುವ ಪ್ರಶ್ನೆಗೆ ಮೆರಿಟ್ಸ್ ಆಫ್ ದ ಕೇಸ್ ಈ ಪ್ರಕರಣದಲ್ಲಿ ಏನೋ ಕ್ರಿಮಿನಲ್ ಕಂಡಕ್ಟ್ ನಡೆದಿದೆ ಅಂತಕ್ಕಂಥದ್ದು ನಾನು ಹೇಳ್ತಾನೆ ಇಲ್ಲ. ಅದನ್ನ ನಾನು ಸ್ವೀಕಾರ ಮಾಡ್ಕೊಂಡಿದ್ದೀನಿ. ನಾನು ಹೇಳ್ತಾ ಇರೋದು ಅದರ ಜೊತೆಗೆ ರಮೇಶ್ ಬಾಬು ಅವರೇ, ಒಂದು ಸದನದಲ್ಲಿ ಚರ್ಚೆ ಆಗಲಿಲ್ಲ, ಕಾರಣಗಳೇನೋ ಸದನದಲ್ಲಿ ಚರ್ಚೆ ಆಗೋದಕ್ಕೆ ಬಿಡಲಿಲ್ಲ. ಅದಾದ ಮಾರನೇ ದಿವಸನೇ ಮುಖ್ಯಮಂತ್ರಿಗಳ ಪತ್ರಿಕಾಗೋಷ್ಠಿ ನಡೆಸಿ ಒಂದಷ್ಟು ದಾಖಲೆಗಳನ್ನು ಬಿಡುಗಡೆ ಮಾಡ್ತಾರೆ. ಇವತ್ತು ನಿಮ್ಮನ್ನು ನೀವು ಸಮರ್ಥಿಸಿಕೊಳ್ಳೋದಕ್ಕೆ ನಿಮ್ಮ ಹತ್ರ ದಾಖಲೆಗಳಿದ್ರೆ ಆ ದಾಖಲೆಗಳ ಸಮೇತ ಉತ್ತರ ಕೊಡಿ ಅಂತ ರಾಜ್ಯಪಾಲರು ಹೇಳೋದು. ಅದಕ್ಕೆ ಆ ಉತ್ತರ ಕೊಡೋದಿಲ್ಲ. ಅದಕ್ಕೂ ಇದರಲ್ಲೊಂದು ಇಂಟರ್ಪ್ರಿಟೇಷನ್ ಇದೆ, ಹೇಳ್ಬಿಡ್ತೀನಿ. ನಾನು ಖಂಡಿತ ತಮ್ಮ ಹೇಳಿದ ಪ್ರಶ್ನೆ ಸ್ವೀಕಾರ ಮಾಡ್ಕೊಂಡು ಉತ್ತರ ಕೊಡ್ತೀನಿ. ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಒಂದು ಇಂಡಿವಿಜುವಲಿ ಚೀಫ್ ಮಿನಿಸ್ಟರ್ ವಿಲ್ ರಿಪ್ಲೈ ಟು ದ ಗವರ್ನರ್. ನಾವು ಕ್ಯಾಬಿನೆಟ್ ಆಗಿ ಒಂದು ಡಿಸಿಷನ್ ಇಲ್ಲ, ಗವರ್ನರ್ಗೆ ರಿಪ್ಲೈ ಅವರು CM ಕೊಡ್ತಾರೆ, ಇಂಡಿವಿಜುವಲ್ಗೂ ಕೊಡ್ತಾರೆ, ಸರ್ಕಾರದಿಂದ ರಿಪ್ಲೈ ಹೋಗುತ್ತೆ, ಅವರ ಲೆವೆಲಲ್ಲಿ ಅವ್ರು ಆ್ಯಕ್ಷನ್ ತಗೋತಾರೆ. ಮತ್ತೆ ತಾವೇಳಿದ್ದು ಸದನದಲ್ಲಿ ಚರ್ಚೆಗೆ ಕಾಂಗ್ರೆಸ್ ಅಲ್ಲ ಅವಕಾಶ ಕೊಡಬೇಕಾಗಿದ್ದು, ಸ್ಪೀಕರ್ ಅವಕಾಶ ಕೊಡಬೇಕಾಯ್ತು, ಸ್ಪೀಕರ್ ಅವಕಾಶ ಕೊಟ್ಟಿಲ್ಲ. ಅದಿರಲಿ, ಅದು ಚರ್ಚೆ ಬೇರೆ ವಿಷಯ. ಆವತ್ತೇನಾಯಿತು, ಇಲ್ಲಿ ಯಡಿಯೂರಪ್ಪನ ಮೇಲೆ ಬಂದಂಥ ಆರೋಪದ ಸಂದರ್ಭದಲ್ಲಿ ಅವರು ದೇ ಅಪಾಯಿಂಟೆಡ್ ಕಮಿಷನ್ ಆಫ್ ಜಸ್ಟಿಸ್ ಪದ್ಮರಾಜ್, ಇದು ಉಲ್ಲೇಖ ಆಗಿದೆ ಇದರಲ್ಲಿ. ಒಂದು ಕಮಿಷನ್ ಅಪಾಯಿಂಟ್ ಆಗಿ ಅವರು ಮಾಡಿದಂಥ ಸಂದರ್ಭದಲ್ಲಿ ಗವರ್ನರು ಇದನ್ನು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡೋ ಅವಶ್ಯಕತೆ ಇರಲಿಲ್ಲ. ಇಟ್ ಈಸ್ ದ ಅಬ್ಸರ್ವೇಷನ್ ಮೇಡ್ ಇನ್ ದಿಸ್ ಜಜ್ಮೆಂಟ್. ಅಟ್ ದ ಸೇಮ್ ಟೈಮ್ ಇವತ್ತೇನಾಗಿದೆ, ಈ ಕೇಸಲ್ಲಿ ಮೂಡಾ ಕೇಸಲ್ಲಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಜಸ್ಟಿಸ್ ದೇಸಾಯಿ ಜುಡಿಷಿಯಲ್ ಕಮಿಷನ್ ಹ್ಯಾಸ್ ಬಿನ್ ಅಪಾಯಿಂಟೆಡ್, ಕಮಿಷನ್ ರಿಪೋರ್ಟ್ ಬಂದಿಲ್ಲ. ಸೊ ಸಿಮಿಲರ್ ಕೇಸ್, ಅದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು ನಾನು. ಅವಾಗಿನ ರಾಜಕೀಯ ನಿಲುವುಗಳೇನೇ ಇರಲಿ, ಕೇಸ್ ಟು ಕೇಸ್ ಕಂಪಾರಿಸನ್ ಮಾಡಿ ಅಂತಾರೋ. ಹೈಕೋರ್ಟ್ ಬೈದಿದೆಯಲ್ಲ ಅಂದ್ಮೇಲೆ ಮುಗೀತದು. ಅವಾಗ ಕಾಂಗ್ರೆಸ್ನವರು ಸಂಭ್ರಮಿಸಿದ್ದದು ಏನೇ ಇರಲಿ, ಅದು ಬೇರೆ ಅದು. ಬಟ್ ಹೈಕೋರ್ಟಿನಲ್ಲಿ ನಡೆದಂಥದ್ದನ್ನು ನೋಡಿ ಅಂತ. ಮೋಹನ್, ಸಾರಿ, ನೀವು ಇನ್ನೂ ತನಕ ಮಾತಾಡಿಸಿಲ್ಲ, ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬಂದ್ಬಿಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.